ಇವರು ಮದುವೆ ಆಗದೇ ಇರುವಂತಹ ಇಬ್ಬರು ಹಿಂದೂ ಹೋರಾಟಗಾರರು ಅಂತರ್ಜಾತೀಯ ಮದುವೆಗಳನ್ನ ಮಾಡ್ತಾರಂತೆ. ಚಕ್ರವರ್ತಿ ಸೂಲಿಬೆಲೆ ಹೇಳೋದು ಸಾವರ್ಕರನ್ನ ಮೆನ್ಷನ್ ಮಾಡ್ತಾರೆ. ಇವರು ಅಂತರ್ಜಾತೀಯ ಮದುವೆಗಳ ಬಗ್ಗೆ ಮಾತಾಡ್ತಾರೆ. ಇವರು ಮದುವೆನೇ ಆಗಿಲ್ಲ, ಅಧಿಕೃತವಾಗಿ ಮದುವೆನೇ ಆಗಿಲ್ಲ. ವಿವಾಹ ವಿಶೇಷವಾಗಿ ಗಂಡು ಹೆಣ್ಣು ಇಬ್ಬರಲ್ಲಿ ಯಾರಾದರೂ ಒಬ್ಬರು ದಲಿತ ವರ್ಗಕ್ಕೆ ಸೇರಿದ್ರೆ ಅಂಥವರ ಅಂತರ್ಜಾತೀಯ ವಿವಾಹವನ್ನ ತಾವೇ ನಿಂತು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ನಿಂತು ಮಾಡ್ತೀವಿ ಅಂತಂದ್ರೆ ಹೇಗೆ? ಅವರಿಗೆ ಪುರೋಹಿತರನ್ನ, ಅವ್ರು ಯಾವ ಥರದ ಕಲ್ಪನೆಯ ಮದುವೆ ಆಗಬೇಕು ಅಂತಿದ್ರೆ ಆ ಥರದ ಪುರೋಹಿತರನ್ನ, ಆನಂತರ ಅವರಿಗೆ ಹಾಲ್ ಫ್ರೀ ಮಾಡಿಕೊಡ್ತಾರೆ, ಊಟದ ವ್ಯವಸ್ಥೆ ಮಾಡ್ತಾರೆ, ಎಲ್ಲವನ್ನೂ ನಾವೇ ನೋಡ್ಕೋತೀವಿ ಅಂತ ಹೇಳುವಷ್ಟರ ಮಟ್ಟಿಗೆ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಸಮಾಜದಲ್ಲಿ ಯಾವ ವರ್ಣ ವ್ಯವಸ್ಥೆಯ ಕುರಿತಂತೆ ಇವತ್ತೊಂದು ದೊಡ್ಡ ಚರ್ಚೆ ನಡೀತಾ ಇದೆ, ಜಾತಿ ವ್ಯವಸ್ಥೆಯ ಕುರಿತಂತೆ ದೊಡ್ಡ ಚರ್ಚೆ ನಡೀತಿದೆ. ಅವುಗಳನ್ನ ಒಡೆದು ಒಂದು ಸಮಾಜದ ನಿರ್ಮಾಣಕ್ಕೆ ಒಂದು ಬಡತನದಲ್ಲಿರುವಂತಹ ದಲಿತ ಕುಟುಂಬಗಳಿಗೆ ಹೋಗಿ ಅವರ ಮನೆಯ ಮಕ್ಕಳನ್ನ, ನಿಮಗೆ ವಯಸ್ಸಿಗೆ ಹೊಂದುವಂತಹ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀರಿ ಅಂತೇಳಿ ಮಾತು ಕೊಟ್ಟು ಕಾನೂನು ಪ್ರಕಾರವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಅವತ್ತು ಸಮಾಜದ ಮುಂದೆ ನೀವು ಬಂದು ನಿಂತ್ಕೊಂಡಾಗ ಅವತ್ತು ನೀವು ಹೇಳ್ತಾ ಇರೋದಕ್ಕೂ ಮಾಡ್ತಾ ಇರೋದಕ್ಕೂ ಸರಿ ಅಂತೇಳಿ ನಾವೇ ನಿಮ್ಮನ್ನ ಹೊಗಳುತ್ತೇವೆ. ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮಗೆ ಕೊಡ್ತಾ ಇರುವಂತಹ ಒಂದು ಸಲಹೆ ಅನ್ಕೊಂಡ್ರಿ, ಮಾರ್ಗದರ್ಶನ ಅನ್ಕೊಂಡ್ರಿ. ಈ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಯಾವತ್ತಿಗೂ ಸಹ ಧರ್ಮವನ್ನ ಬಳಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ ಸ್ನೇಹಿತರೆ. ಈ ವಿಡಿಯೋವನ್ನ ನೋಡಿದ್ರೆ ನಗಬೇಕೋ ಅಳ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಇಬ್ಬರು ಮದುವೆ ಆಗದೇ ಇರುವಂತಹ ಇಬ್ಬರು ಹಿಂದೂ ಹೋರಾಟಗಾರರು ಅಂತರ್ಜಾತೀಯ ಮದುವೆಗಳನ್ನ ಮಾಡ್ತಾರಂತೆ. ಚಕ್ರವರ್ತಿ ಸೂಲಿಬೆಲೆ ಹೇಳೋದು ಸಾವರ್ಕರನ್ನ ಮೆನ್ಷನ್ ಮಾಡ್ತಾರೆ. ಇವರು ಅಂತರ್ಜಾತೀಯ ಮದುವೆಗಳ ಬಗ್ಗೆ ಮಾತಾಡ್ತಾರೆ. ಇವರು ಮದುವೆನೇ ಆಗಿಲ್ಲ, ಅಧಿಕೃತವಾಗಿ ಮದುವೆನೇ ಆಗಿಲ್ಲ. ಇವರು ಮದುವೆನೇ ಆಗಿಲ್ಲ. ಇವ್ರ ಜೊತೆಯಲ್ಲಿ ಫಾಲೋ ಮಾಡ್ತಾರಲ್ಲ ಮಿಸ್ಟರ್ ಪುನೀತ್ ಕೆರೆಹಳ್ಳಿ, ಅಂತರ್ಜಾತೀಯ ಮದುವೆಗಳನ್ನ ಮಾಡ್ತೇವೆ ಅಂತೇಳಿ ಪೋಸ್ಟರ್ ಹಾಕೊಂಡು ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿಸೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಕೈಲಿ ಮಾಡಿಸಿದ್ರಲ್ಲ, ಆ ವ್ಯಕ್ತಿನೂ ಅಧಿಕೃತವಾಗಿ ಮದುವೆ ಆಗಿಲ್ಲ. ಮದುವೆ ಆಗದೇ ಇರೋರು ಇವತ್ತು ಸಂಸಾರದ ಬಗ್ಗೆ ಮಾತಾಡ್ತಾರೆ, ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಇವರು ಹೆಚ್ಚು ಮಕ್ಕಳನ್ನ ಹೇರಿ ಅಂತ ಹೇಳ್ತಾರೆ. ಇವರು ಹೇಳ್ತಾ ಇರೋದೇನಂತಂದ್ರೆ ಗೊರಗಜ್ಜನ ಸನ್ನಿಧಿನಲ್ಲಿ ನಿಂತ್ಕೊಂಡು ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಸಿಕ್ಲಿಲ್ಲ ಅಂದ್ರೆ ಬೇರೆ ಧರ್ಮದ ಹೆಣ್ಣು ಮಕ್ಕಳನ್ನ ಮದುವೆ ಆಗಿ ನೀವು ಸಹ ಲವ್ ಜಿಹಾದ್ ಮಾಡ್ಕೊಳ್ಳಿ ಅಂತ ಕರೆ ಕೊಡ್ತಾರೆ. ಇದು ನಮ್ಮ ಧರ್ಮದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ, ಧರ್ಮದ ದುರಂತವ ದೌರ್ಭಾಗ್ಯವೋ ಗೊತ್ತಿಲ್ಲ. ಇಂಥವರನ್ನ ಬದಲಾವಣೆ ಮಾಡಬೇಕು. ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅಣ್ಣವರಿಗೆ, ಪುನೀತ್ ಕೆರೆಹಳ್ಳಿ ಅವರಿಗೆ ದಯಮಾಡಿ ನಿಮ್ಮ ಅಂತರ್ಜಾತೀಯ ವಿವಾಹ ಅಭಿಯಾನ ಏನ್ ಸ್ಟಾರ್ಟ್ ಮಾಡಿದೀರಲ್ಲ, ನೀವು ಎಲ್ಲೋ ಯೋಚನೆ ಮಾಡ್ತಾ ಇದ್ದೀರಿ, ನೀವು ಯಾವುದೋ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ. ಮೊದಲು ಫಸ್ಟ್ ನೀವು ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು, ಪುನೀತ್ ಕೆರೆಹಳ್ಳಿ ಅವರು ಬಡತನದಲ್ಲಿರುವಂತಹ ದಲಿತ ಕುಟುಂಬದ ಒಬ್ಬ ಹೆಣ್ಣು ಮಗಳನ್ನ ನೀವಿಬ್ಬರೂ ಸಹ, ಚಕ್ರವರ್ತಿ ಸೂಲಿಬೆಲೆ ಅವರು ಒಬ್ಬ ದಲಿತ ಕುಟುಂಬದ ಹೆಣ್ಣು ಮಗಳನ್ನ ಮದುವೆ ಆಗಲಿ, ಪುನೀತ್ ಕೆರೆಹಳ್ಳಿ ಅವರು ದಲಿತ ಕುಟುಂಬದ ಹೆಣ್ಣು ಮಗಳನ್ನ ಮದುವೆ ಆಗಲಿ, ಅವರ ಸಂಘಟನೆಯಲ್ಲಿ ಇರುವಂತಹ ಎಲ್ಲರೂ ಸಹ ದಲಿತ ಕುಟುಂಬದ ಹೆಣ್ಣು ಮಕ್ಕಳನ್ನ ಮದುವೆಯಾಗಿ ಒಂದು ಮಾದರಿಯಾಗಿ ನಾವು ಮದುವೆ ಆಗಿದ್ದೇವೆ. ಗುಡಿಸಿನಲ್ಲಿ ವಾಸ ಮಾಡುತ್ತಿರುವಂತಹ ಅತ್ಯಂತ ಕಡಬಡುತನದಲ್ಲಿರುವಂತಹ ದಲಿತ ಕುಟುಂಬದ ಹೆಣ್ಣು ಮಗಳನ್ನ ನಾನು ಮದುವೆ ಆಗಿದ್ದೇನೆ ಅಂತೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಇವತ್ತು ಜಗತ್ತಿಗೆ ಒಂದು ಸಂದೇಶ ಕೊಡ್ಬೇಕಲ್ಲ, ಪುನೀತ್ ಕೆರೆಹಳ್ಳಿ ಒಂದು ಸಂದೇಶ ಕೊಡ್ಬೇಕಲ್ಲ. ಇವತ್ತು ಅವರ ಸಂಘಟನೆಯಲ್ಲಿ ಇರೋರೆಲ್ಲರೂ ಆ ರೀತಿ ಮಾಡಿದ್ರೆ ಅಂತರ್ಜಾತೀಯ ವಿವಾಹದ ಏನು ಪೋಸ್ಟರ್ ಹಾಕೊಂಡು ಎಲ್ಲವನ್ನು ಫ್ರೀ ಮಾಡ್ಬಿಡ್ತೀವಿ, ಹಾಗೆ ಮಾಡ್ಬಿಡ್ತೀವಿ ಅಂತೇಳಿ ಚಕ್ರವರ್ತಿ ಸೂಲಿಬೆಲೆ ಉದ್ಘಾಟನೆ ಮಾಡಿರುವಂತಹ ವಿಡಿಯೋ ನೋಡಿದ್ರಲ್ಲ, ಇದಕ್ಕೊಂದು ಅರ್ಥ ಬರುತ್ತೆ ರೀ, ಇದಕ್ಕೊಂದು ಅರ್ಥ ಬರುತ್ತೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ದಿನಕ್ಕೊಂದು ಮಾತುಗಳನ್ನು ಆಡುವುದಲ್ಲ, ನುಡಿದಂತೆ ನಡೆಯಬೇಕು. ನೀವು ವಿವೇಕಾನಂದರನ್ನ ಇಟ್ಕೊಂಡು ಅವ್ರನ್ನ ಫಾಲೋ ಅಪ್ ಮಾಡಿಕೊಂಡು ರಾಮಕೃಷ್ಣ ಪರಮಹಂಸರನ್ನ ಓದ್ಕೊಂಡು ಶಾರದಾದೇವಿಯವರನ್ನ ಓದ್ಕೊಂಡು ನಾನು ಪಠಣ ಮಾಡ್ತೀನಿ ಅಂತಿರಲ್ಲ, ಅವರಂತೆ ನಡ್ಕೊಳ್ಬೇಕು, ಸತ್ಯವನ್ನ ನುಡಿಯಬೇಕು. ಆದರೆ ನೀವು ನುಡಿಯುವಂತಹ ಮಾತುಗಳಲ್ಲಿ 100ಕ್ಕೆ 98% ಬರೀ ಸುಳ್ಳೆ ಆಗ್ತಾ ಇದೆ ಇತ್ತೀಚೆಗೆ, ಬರೀ ಸುಳ್ಳೆ ಆಗ್ತಾ ಇದೆ ಇತ್ತೀಚೆಗೆ. ಅವರನ್ನ ಓದಿಕೊಂಡವರು ಸುಳ್ಳು ಹೇಳ್ತಾ ಇದ್ದಾರೆ, ನುಡಿದಂತೆ ಯಾವುದೂ ನಡೀತಾ ಇಲ್ಲ, ಯಾವುದೂ ನಡೀತಾ ಇಲ್ಲ, ನೀವು ಏನೂ ಮಾಡ್ತಾ ಇಲ್ಲ. ಇವತ್ತು ಏನೂ ಕೆಲಸ ಮಾಡದೆ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದುಕೊಳ್ತೀರಿ, ಏನೂ ಮಾಡದೆ ಇವತ್ತು ಟಿವಿ ಚಾನೆಲ್ಗಳಲ್ಲಿ ಚಿಂತಕರು ಅಂತ ನೀವೇ ಮಾತಾಡ್ತೀರಿ. ಇವತ್ತು ಅಂತರ್ಜಾತೀಯ ವಿವಾಹ ಮಾಡ್ಲಿಕ್ಕೆ ಹೊರಟಿದ್ದೀರಿ, ತುಂಬಾ ಒಳ್ಳೆ ಕೆಲಸ ಚಕ್ರವರ್ತಿ ಸೂಲಿಬೆಲೆ ಅವರೇ. ಆದರೆ ಮೊದಲು
ಮೊದಲು ನೀವು ಮುಂದೆ ನಿಂತು ನೀವು ಕಡು ಬಡತನದಲ್ಲಿರುವಂತಹ ದಲಿತ ಕುಟುಂಬಕ್ಕೆ ಹೋಗಿ ನಾನು ನಿಮ್ಮ ಮನೆಯ ಮಗಳನ್ನ ಮದುವೆ ಆಗ್ತೇನೆ ಅಂತೇಳಿ ಅವರನ್ನ ಮದುವೆ ಆಗಿ ಅವರ ಜೊತೆನಲ್ಲಿ ನೀವೇನು ಮದುವೆ ಆಗಿ ಅದನ್ನ ಒಂದು ಮಾದರಿಯಾಗಿ ಜನರಿಗೆ ತಿಳಿಸಿ ನಿಮ್ಮ ಈ ಸಂಘಟನೆಯಲ್ಲಿರುವಂತಹ ನಿಮ್ಮ ಯುವ ಬ್ರಿಗೇಡ್ ಅಲ್ಲಿರುವಂತಹ ಪದಾಧಿಕಾರಿಗಳಾಗಿರಬಹುದು, ಸದಸ್ಯರಾಗಿರಬಹುದು, ಇವಾಗೇನು ಮಿಸ್ಟರ್ ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆಯ ಏನು ಸಮಿತಿಗಳನ್ನ ಮಾಡ್ಕೊಂಡಿದ್ದಾರಲ್ಲ, ನೀವು ಅಷ್ಟೂ ಜನನು ಮೊದಲು ದಲಿತ ಕುಟುಂಬದು ಏನು ಕಡು ಬಡತನಲ್ಲಿರುವಂತಹ ದಲಿತ ಕುಟುಂಬಗಳಿಗೆ ಹೋಗಿ ನಾವು ಮದುವೆ ಆಗ್ತೀವಿ ಅಂತೇಳಿ ಅಲ್ಲಿ ಏನು ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಅವರನ್ನ ನಿಮ್ಮ ಮನೆಯ ತುಂಬಿಸಿಕೊಳ್ಳುವಂತಹ ಕೆಲಸ ಮೊದಲು ಮಾಡಿ ಆನಂತರ ನೀವು ಇನ್ನೊಬ್ಬರಿಗೆ ಮಾದರಿಯಾದಾಗ ತಾನಾಗಿಯೇ ಎಲ್ಲವೂ ಬದಲಾವಣೆ ಆಗುತ್ತೆ. ಪುನೀತ್ ಕೆರೆಹಳ್ಳಿಯವರೇ, ಶ್ರೀ ಚಕ್ರವರ್ತಿ ಸೂಳಿಬೆಲೆಯವರೇ, ನಾನು ವಿಡಿಯೋ ಮಾಡ್ತೀನಿ, ಏನೋ ಹಾಕ್ತೀನಿ, ನಾನು ಭಾಷಣ ಮಾಡ್ತೀನಿ, ನಾನು ಭಾಷಣಕ್ಕೆ ಇಷ್ಟು ಚಾರ್ಜ್ ಮಾಡ್ತೀನಿ, ನಾನು ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ತೆಗೆದುಕೊಳ್ತೀನಿ, ನಾನು ಗೋರಕ್ಷಣೆ ಮಾಡ್ತೀನಿ. ಲಕ್ಷಾಂತರ ಗೋವುಗಳು ಪ್ರತಿನಿತ್ಯವೂ ಸಹ ಮಾರಣ ಹೋಮ ಆಗ್ತಾ ಇದೆ. ಸರ್ಕಾರಗಳು ಇವ್ರದೇ ಇದೆ. ಇವರ ಸರ್ಕಾರವೇ ವಿದೇಶಗಳಿಗೆ ಏನೋ ಇದು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಇಡೀ ವಿಶ್ವದಲ್ಲಿ ಭಾರತ 2ನೇ ಸ್ಥಾನಕ್ಕೆ ಬಂದಿದೆ. 2ನೇ ಸ್ಥಾನಕ್ಕೆ ಇವತ್ತು ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ 2ನೇ ಸ್ಥಾನಕ್ಕಿದೆ. ಯಾವುದೂ ಗೊತ್ತಿಲ್ಲದ ತರ ನಾಟಕ ಮಾಡ್ತಾ ಇರುವಂತ ಇವರು ಬದಲಾವಣೆ ತರ್ತಾರಂತೆ. ಖಂಡಿತವಾಗಲು ಅಂತರ್ಜಾತೀಯ ವಿವಾಹವನ್ನ ಮಾಡ್ಲಿಕ್ಕೆ ಹೊರಟಿರುವಂತವ್ರು ಫಸ್ಟ್ ನೀವು ಅನೌನ್ಸ್ ಮಾಡಬೇಕು. ನಮ್ಮ ಅಕ್ಷರ ಮೀಡಿಯಾದ ಉದ್ದೇಶ ಅಷ್ಟೇ, ನಿಮ್ಮ ಮೇಲೆ ಯಾವುದೇ ದ್ವೇಷ ಇಲ್ಲ. ನೀವು ದಾರಿ ತಪ್ಪುತ್ತಾ ಇದ್ದೀರಿ, ಆ ದಾರಿಯನ್ನ ತಪ್ಪೋದನ್ನ ಬಿಟ್ಟು ಸರಿದಾರಿಗೆ ಬನ್ನಿ. ನೀವು ಸರಿ ಹೋದ್ರೆ ಇಡೀ ಕರ್ನಾಟಕದಲ್ಲಿ ಒಂದಷ್ಟು ಜನರ ಪಾಪ ಅಮಾಯಕ ಜನರ ಜೀವ ಉಳಿತದ್ರಿ, ಅವರ ಜೀವನ ಉಳಿಯುತ್ತೆ. ಅವರು ನೀವು ಹೇಳೋದನ್ನೇ ಸತ್ಯ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ನೀವು ಕರೆ ಕೊಡ್ಬೇಕಾಗಿರೋಂಥ ವಿಚಾರ ಇಂಥದಕ್ಕೆ ಮೊದಲು ನೀವು ಮಾಡಿ. ಇನ್ನು 1 ವಾರದ ಒಳಗಡೆ ನೀವು ಅಂತರ್ಜಾತೀಯ ಮದುವೆಯನ್ನ ಮಾಡ್ಕೊಳ್ತಾ ಇದ್ದೀವಿ, ಕಡು ಬಡತನದಲ್ಲಿರುವಂತಹ ದಲಿತ ಕುಟುಂಬದ ಹೆಣ್ಣು ಮಕ್ಕಳನ್ನ ನಾವು ಮದುವೆ ಆಗ್ತಾ ಇದೀವಿ ಅಂತ ನೀವು ಅನೌನ್ಸ್ ಮಾಡಿ, ಫೋಟೋ ಸಮೇತ ಅನೌನ್ಸ್ ಮಾಡಿ, ಆವತ್ತು ನಿಮ್ಮನ್ನ ನಾವು ಒಪ್ಕೊಳ್ತೇವೆ. ಈ ರೀತಿಯಾಗಿ ಪೋಸ್ಟರ್ ಬಿಡುಗಡೆ ಮಾಡಕ್ಕೆ ಒಂದು ಏನೋ ಶಾಲು ತಗೊಂಡು ಬಿಡುಗಡೆ ಮಾಡ್ಕೊಂಡು ನಾವು ಹೇಳ್ತಾ ಇದೀವಿ ಅನ್ನೋದನ್ನೆಲ್ಲ ಬಿಟ್ಟು ಬಿಡಿ. ಮಾಡುತ್ತಾ ಇರೋದು ಒಳ್ಳೆ ಕೆಲಸ, ಆದರೆ ನುಡಿದಂತೆ ನಡೀರಿ. ನೀವು ಫಸ್ಟ್ ಮಾದರಿ ಆಗ್ರಿ. ನೀವಾಗಲೇ ಮದುವೆ ವಯಸ್ಸು ಮೀರಿ ಹೆಚ್ಚು ಮುಂದಕ್ಕೆ ಹೊಟ್ಟೋಗಿದ್ದೀರಿ, ಆದರೂ ಸಹ ನೀವು ಮದುವೆ ಆಗಿಲ್ಲ, ಅಧಿಕೃತವಾಗಿ ಮದುವೆ ಆಗಿಲ್ಲ ಅಂತಂದ್ರೆ ನೀವೇನೋ ಬ್ರಹ್ಮಚಾರಿ ಬಂದು ಸಂಸಾರದ ಕತೆ ಹೇಳ್ದಂಗೆ ಆಗೋಗ್ಬಿಡುತ್ತೆ. ಆ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಅಕ್ಷರ ಮೀಡಿಯಾ ಖಂಡಿತವಾಗ್ಲೂ ನಿಮ್ಗೆ ಶುಭ ಹಾರೈಸುತ್ತೆ. ನೀವು ಅತಿ ಶೀಘ್ರದಲ್ಲಿಯೇ ಈ 1 ವಾರದಲ್ಲಿಯೇ ಕರ್ನಾಟಕದಲ್ಲಿರುವಂತಹ, ನೀವೇ ಹೇಳಿದ್ರಲ್ಲ ಕರ್ನಾಟಕದಲ್ಲಿರಬೇಕು ಅಂತೇಳಿ, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದ ಕಡು ಬಡತನದಲ್ಲಿರುವಂತಹ ದಲಿತ ಕುಟುಂಬಗಳಿಗೆ ಹೋಗಿ ಅವರ ಮನೆಯ ಮಕ್ಕಳನ್ನ, ನಿಮಗೆ ವಯಸ್ಸಿಗೆ ಹೊಂದುವಂತಹ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀನಿ ಅಂತೇಳಿ ಮಾತು ಕೊಟ್ಟು ಕಾನೂನು ಪ್ರಕಾರವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಅವತ್ತು ಸಮಾಜದ ಮುಂದೆ ನೀವು ಬಂದು ನಿಂತ್ಕೊಂಡಾಗ ಅವತ್ತು ನೀವು ಹೇಳ್ತಾ ಇರೋದಕ್ಕೂ ಮಾಡ್ತಾ ಇರೋದಕ್ಕೂ ಸರಿ ಅಂತೇಳಿ ನಾವೇ ನಿಮ್ಮನ್ನ ಹೊಗಳುತ್ತೇವೆ. ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮಗೆ ಕೊಡ್ತಾ ಇರುವಂತಹ ಒಂದು ಸಲಹೆ ಅನ್ಕೊಂಡ್ರಿ, ಮಾರ್ಗದರ್ಶನ ಅನ್ಕೊಂಡ್ರಿ. ಈ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಯಾವತ್ತಿಗೂ ಸಹ ಧರ್ಮವನ್ನ ಬಳಸ್ಕೊಂಡು ಸ್ವಂತಕ್ಕೆ ಬಳಸ್ಕೊಳಕ್ ಹೋಗ್ಬೇಡಿ, ಸ್ವಾರ್ಥಕ್ಕೆ ಬಳಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಮಾಡಿದ ವಿಚಾರಗಳನ್ನ ಸರಿಯಾದ ದಾರಿಯಲ್ಲಿದ್ರೆ ಎಲ್ಲರೂ ಬೆಂಬಲಿಸ್ತಾರೆ. ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಟ್ರೋಲ್ ಆಗ್ತಾ ಇದ್ದೀರಿ ಅಂತಂದ್ರೆ, ನಿಮ್ಮ ಭಾಷಣಗಳನ್ನ ನೀವೇ ಇನ್ನೊಂದ್ಸರಿ ಕೇಳ್ಕೊಂಡ್ಬಿಟ್ರೆ ನಿಮಗೆ ಹೇಳ್ತೀರಿ ನಾನು ಇಷ್ಟೊಂದು ಸುಳ್ಳು ಹೇಳದ್ನ ಅಂತ ಹೇಳ್ಬಿಟ್ಟು. ಎಲ್ಲ ಕೇಳಿರ್ತೀರಿ, ಎಲ್ಲ ಗೊತ್ತಿರುತ್ತೆ, ಆದ್ರೆ ಕರ್ನಾಟಕದಲ್ಲಿರುವಂತಹ ಮುಗ್ಧ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡ್ರಿ. ಆದಷ್ಟು ಬೇಗ ಈ ವಾರದಲ್ಲಿ ಮಿಸ್ಟರ್ ಪುನೀತ್ ಕೆರೆಹಳ್ಳಿ, ಶ್ರೀ ಚಕ್ರವರ್ತಿ ಸೂಳಿಬೆಲೆಯವರು, ಅವರ ಯುವ ಬ್ರಿಗೇಡ್ನವರು, ರಾಷ್ಟ್ರ ರಕ್ಷಣಾ ಪಡೆಯ ಎಲ್ಲಾ ಕಾರ್ಯಕರ್ತರು, ಮದುವೆ ಆಗದೇ ಇರೋರು, ಅವಿವಾಹಿತರು, ನೀವು ಮೊದಲು ಒಂದೇ ಸಾರಿ ಕಡು ಬಡತನದಲ್ಲಿರುವಂತಹ ದಲಿತ ಕುಟುಂಬದವರಿಗೆ ಹೋಗಿ ಮದುವೆ ಆಗಿ ಎಲ್ಲರೂ ಸಾಮೂಹಿಕವಾಗಿ ನಿಮ್ಮ ಸಂಘಟನೆಯಲ್ಲಿ 1000 ಜನ ಇರಬಹುದು, 1000 ಜನ ಒಟ್ಟಿಗೆ ಮಾಡ್ಕೊಳ್ಳಿ, ಒಂದು ದೇಶಕ್ಕೆ ಮಾದರಿಯಾಗಿ ಅಂತ ಹೇಳ್ತಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.